ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಬನ್ನಿ ಫ್ರೆಂಡ್ಸ್, ಇವತ್ತು ನಾನು ತುಂಬಾ ಟೇಸ್ಟಿ ಆದಂಥ ಒಂದು ಹೆಲ್ದಿ ಆದಂಥ ಒಂದು ಲಡ್ಡು ರೆಸಿಪಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇದು ತುಂಬ ಎನರ್ಜಿ ಕೂಡ ಕೊಡುತ್ತೆ, ಮಕ್ಕಳನ್ನೆಲ್ಲ ಸ್ಟ್ರಾಂಗಾಗಿ ಮಾಡುವಂಥ ಇಮ್ಯುನಿಟಿ ಬೂಸ್ಟರ್ ಅಂತ ಹೇಳ್ಬೋದು. ಇದನ್ನು ಹೆಂಗೆ ಮಾಡೋದಂತ ನೋಡೋಣ. ನೀವು ಫಸ್ಟ್ ಟೈಮ್ ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಒತ್ತಕ್ಕೆ ಮರಿಬೇಡಿ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ಹೆಂಗೆ ಮಾಡೋದಂತ ನೋಡೋಣ. ಫಸ್ಟಿಗೆ ನಾನು ಗ್ಯಾಸ್ ಆನ್ ಮಾಡ್ಕೊಂಡು ಒಂದು ಫ್ರೈ ಪ್ಯಾನ್ನ ತಗೊಂಡಿದ್ದೀನಿ. ಈ ಫ್ರೈ ಪ್ಯಾನಿಗೆ ನಾನೊಂದು 2 ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ, ಹೋಮ್ ಮೇಡ್ ತುಪ್ಪನ ಹಾಕ್ಕೊಂಡಿದ್ದೀನಿ. ಇದನ್ನು ಇದು ಬಿಸಿಯಾದ ನಂತರ, ತುಪ್ಪ ಬಿಸಿಯಾದ ನಂತರ ಇದಕ್ಕೆ ನಾನಿವಾಗ ಒಂದು 25ರಿಂದ 30 ಬಾದಾಮನ್ನ ಹಾಕ್ಕೊಂಡಿದ್ದೀನಿ. ನೀವು ಬೇಕಂದರೆ ಒಂದು ಸ್ವಲ್ಪ ಜಾಸ್ತಿನೂ ಹಾಕ್ಕೋಬೋದು. ನಾನೊಂದು 20ರಿಂದ 25 ನಾನು ಕ್ಯಾಶನ್ನ ತಗೊಂಡಿದ್ದೀನಿ, ಅಂದರೆ ಗೋಡಂಬಿನ ತಗೊಂಡಿದ್ದೀನಿ. ಆಮೇಲೆ ಒಂದು 15ರಿಂದ 20 ವಾಲ್ನಟ್ ತಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು. ಅಂದರೆ ಇದನ್ನು ಮೀಡಿಯಮ್ ಫ್ಲೇಮಲ್ಲಿಟ್ಟು ನೀವು ಇದನ್ನು ಒಂದು 2ರಿಂದ 3 ನಿಮಿಷ ಇದನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ. ಇವಾಗ ಚೆನ್ನಾಗಿ ರೋಸ್ಟ್ ಆಯಿತು. ಇದನ್ನು ನಾನೊಂದು ದೊಡ್ಡ ಪ್ಲೇಟಿಗೆ ಹಾಕ್ತಾಯಿದ್ದೀನಿ. ಇದೇ ಥರ ಎಲ್ಲನ ಫ್ರೈ ಮಾಡ್ಕೋಬೇಕು. ನಾನು ಯಾವ ನಟ್ಸ್ ಎಲ್ಲ ತಗೋತೀನಿ ಆ ನಟ್ಸನ್ನೆಲ್ಲನ ಈ ಥರ ಗೀ ಹಾಕ್ಕೊಂಡು ಇದನ್ನು ಫ್ರೈ ಮಾಡ್ಕೋಬೇಕು. ಇವಾಗ ಮತ್ತೆ ನಾನು 1 ಸ್ಪೂನಷ್ಟು ನಾನಿವಾಗ ತುಪ್ಪನ ಹಾಕ್ಕೊಂಡಿದ್ದೀನಿ. ತುಪ್ಪ ಬಿಸಿಯಾದ ನಂತರ ಇದಕ್ಕೆ ನಾನು ಗೋಂದ್ ಅಂತ ಬರುತ್ತಲ್ವ, ಆ ಗೋಂದನ್ನ ನಾನಿವಾಗ ಫ್ರೈ ಮಾಡ್ತಾಯಿದ್ದೀನಿ. ಈ ಗೋಂದ್ ಹಾಕ್ಕೊಂಡ್ರೆ ತುಂಬಾ ಬಾಡಿಗೆ ತಂಪಾಗಿರುತ್ತೆ, ಆಮೇಲೆ ತುಂಬಾ ಒಳ್ಳೆಯದು ಬಾಡಿಗೆಲ್ಲ. ಇದು ಚೆನ್ನಾಗಿ ಡಬಲ್ ಆಗಬೇಕು, ಅಂದರೆ ಫ್ರೈ ಆಗಿ ಇದು ಫ್ಲಪ್ಪಿಯಾಗಿ ಬರಬೇಕು. ಅದುವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇವಾಗ ಚೆನ್ನಾಗಿ ಫ್ರೈ ಆಗಿದೆ. ಆಮೇಲೆ ಇದು ಫ್ಲಫಿ ಥರ ಬಂದಿದೆ. ಒಂಥರ ನಾವು ಸಂಡಿಗೆ ಮಾಡಿದಾಗ ಹೆಂಗೆ ಉಬ್ಬಿ ಬರುತ್ತೆ ಅದೇ ಥರ ಸೇಮ್ ಆಗುತ್ತೆ. ಇದನ್ನು ನಾನು ಫ್ರೈ ಮಾಡ್ಕೊಂಡು ಅದನ್ನು ಪಕ್ಕದಲ್ಲಿ ಇಟ್ಕೊಂಡೆ. ಆಮೇಲೆ ಮತ್ತೆ ಅದೇ ತುಪ್ಪ ಇತ್ತು, ಅದೇ ತುಪ್ಪಗೆ ನಾನಿವಾಗ ಮಖಾನ ಬರುತ್ತಲ್ಲ, ಮಖಾನನ ಹಾಕ್ಕೊಂಡಿದ್ದೀನಿ. ಇದು ಒಂದು 50 ಗ್ರಾಮಷ್ಟು ನಾನು ತಗೊಂಡಿದ್ದೀನಿ ಮಖಾನ. ನೀವು ಬೇಕಂದರೆ ಒಂದು 100 ಗ್ರಾಮೆಲ್ಲ ಜಾಸ್ತಿನೇ ಹಾಕೋಬೋದು. ನಾನಿವಾಗ ಒಂದು 50 ಗ್ರಾಮ್ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಕ್ರಿಸ್ಪಿ ಆಗುವವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ಕೈಯಲ್ಲಿ ಕ್ರಷ್ ಮಾಡಿದಾಗ ಪುಡಿ ಆಗಬೇಕು, ಆವಾಗ ಅಷ್ಟು ಕ್ರಿಸ್ಪಿ ಆಗುವವರೆಗೂ ಅದನ್ನು ಫ್ರೈ ಮಾಡ್ಕೋಬೇಕು. ಆವಾಗ ಈ ಮಖಾನ ಏನಾಗುತ್ತೆ, ಈ ನಾವು ಹಾಕಿರುವಂಥ ತುಪ್ಪೆಲ್ಲ ಹೀರ್ಕೊಳ್ಳುತ್ತೆ. ಆಮೇಲೆ ಮತ್ತೆ ನಾನು ಇವಾಗ ಏನು ಮಾಡ್ತಾಯಿದ್ದೀನಿ, ಅದನ್ನು ಟ್ರಾನ್ಸ್ಫರ್ ಮಾಡ್ತಾಯಿದ್ದೀನಿ ಒಂದು ಪ್ಲೇಟಿಗೆ. ಮತ್ತೆ ಒಂದು 2 ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡು ಇದಕ್ಕೆ ನಾನಿವಾಗ ಪಂಪ್ಕಿನ್ ಬೀಜ ಬರುತ್ತೆ ಅದನ್ನು ಹಾಕ್ಕೊಂಡಿದ್ದೀನಿ, ಕುಂಬಳಕಾಯಿ ಬೀಜ. ಆಮೇಲೆ ಇದಕ್ಕೆ ನಾನು ಮೆಲನ್ ಸೀಡ್ಸು, ಆಮೇಲೆ ಇದಕ್ಕೆ ದ್ರಾಕ್ಷಿ, ನಾವು ಬ್ಲ್ಯಾಕ್ ರೆಸನ್ ತೊಗೊಂಡ್ರೂ ಆಗುತ್ತೆ ದ್ರಾಕ್ಷಿ. ಆಮೇಲೆ ಇಲ್ಲ ಅಂದರೆ ಗೋಲ್ಡ್ ಕಲರ್ ಬರುತ್ತಲ್ಲ ಆ ದ್ರಾಕ್ಷಿನೂ ಆಗುತ್ತೆ. ಯಾವುದು 2 ತೊಗೊಂಡ್ರೂ ಒಳ್ಳೆಯದೇ. ಹಾಕ್ಕೊಂಡು ಚೆನ್ನಾಗಿ ಅದನ್ನು ನಾನು ಫ್ರೈ ಮಾಡ್ತಾಯಿದ್ದೀನಿ. ಒಂದು 2 ನಿಮಿಷ ಅದನ್ನು ಫ್ರೈ ಮಾಡ್ಕೋಬೇಕು, ಅದು ಬೇಗನೆ ಫ್ರೈ ಆಗುತ್ತೆ. ಅದು ಕೂಡ ಫ್ರೈ ಆದದ್ದು ಆ ಪ್ಲೇಟಿಗೆ ನಾನಿವಾಗ ತೆಗೆದು ಪಕ್ಕದಲ್ಲಿ ಇಡ್ತಾಯಿದ್ದೀನಿ. ಆಮೇಲೆ ನಾನಿವಾಗ ಒಂದು ಅರ್ಧ ಕಪ್ಪಷ್ಟು ನಾನಿವಾಗ ಎಳ್ಳನ್ನು ನಾನು ಫ್ರೈ ಮಾಡ್ತಾಯಿದ್ದೀನಿ. ಅದೇ ತುಪ್ಪಕ್ಕೆ ಹಾಕ್ಕೊಂಡು ನಾನು ಒಂದು ಅರ್ಧ ಕಪ್ಪಷ್ಟು ಎಳ್ಳನ್ನು ಚೆನ್ನಾಗಿ ಕಲರ್ ಚೇಂಜ್ ಆಗಿ ಒಂದು ಒಳ್ಳೆ ಅರೋಮ ಬರುವವರೆಗೂ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇವಾಗ ಎಳ್ಳು ಕೂಡ ಚೆನ್ನಾಗಿ ಫ್ರೈ ಆಯಿತು. ಒಂದು 2 ನಿಮಿಷ ಆಗುತ್ತೆ ಫ್ರೈ ಆಗೋಕ್ಕೆ. ಎಳ್ಳು ಕೂಡ ಬೇಗನೆ ಫ್ರೈ ಆಗುತ್ತೆ. ಅದಕ್ಕೆ ಎಲ್ಲನ ನೀವು ಫ್ರೈ ಮಾಡುವಾಗ ಮೀಡಿಯಮ್ ಫ್ಲೇಮಲ್ಲಿಟ್ಟು ಇದನ್ನು ನೀವು ಫ್ರೈ ಮಾಡ್ಕೋಬೇಕು. ಇವಾಗ ಎಲ್ಲ ಡ್ರೈ ನಟ್ಸು ಎಲ್ಲ ನಾನು ಏನು ಮಾಡಿದ್ದೀನಿ, ಡ್ರೈ ಫ್ರೂಟ್ಸ್ ಮತ್ತು ಡ್ರೈ ನಟ್ಸ್ ಎಲ್ಲ ನಾನಿವಾಗ ಫ್ರೈ ಮಾಡಿಕೊಂಡು ತಣ್ಣಗಾಗೋಕ್ಕೆ ಬಿಟ್ಟಿದ್ದೀನಿ. ಬೇಕಂದರೆ ನೀವು ಇದಕ್ಕೆ ಪಿಸ್ತಾ ಹಾಕ್ಕೋಬೋದು, ಅಂಜೀರು ಹಾಕ್ಕೋಬೋದು, ತುಂಬಾ ಚೆನ್ನಾಗಿರುತ್ತೆ. ನಾನು ಅದನ್ನು 2ನ್ನ ಸ್ಕಿಪ್ ಮಾಡ್ಕೊಂಡಿದ್ದೀನಿ. ಮತ್ತು ನಾನು ಅದೇ ಫ್ರೈ ಪ್ಯಾನ್ನ ಗ್ಯಾಸಲ್ಲಿಟ್ಟು ಇದಕ್ಕೆ ಒಂದು 2 ಸ್ಪೂನಷ್ಟು ನಾನು ತುಪ್ಪನ ಹಾಕಿ, ಆಮೇಲೆ ಇದಕ್ಕೆ ಚಿರೋಟಿ ರವೆನ ಹಾಕ್ಕೊಂಡಿದ್ದೀನಿ. ಚಿರೋಟಿ ರವೆ ಹಾಕ್ಕೋಬೇಕು, ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ಚಿರೋಟಿ ರವೆ ಹಾಕಿದ ನಂತರ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಒಂದು ಸ್ವಲ್ಪ ಕಲರ್ ಚೇಂಜ್ ಆಗುವವರೆಗೂ ಇದನ್ನು, ಮತ್ತು ಅದರ ಹಸಿ ಸ್ಮೆಲ್ ಹೋಗಿ ಒಂದು ಒಳ್ಳೆ ಅರೋಮ ಬರುವವರೆಗೂ ಇದನ್ನು ಮೀಡಿಯಮ್ ಫ್ಲೇಮಲ್ಲಿಟ್ಟು ಇದನ್ನು ನೀವು ಫ್ರೈ ಮಾಡ್ಕೋಬೇಕು. ಇವಾಗ ಚೆನ್ನಾಗಿ ಫ್ರೈ ಆಯಿತು. ಇದನ್ನು ನಾನಿವಾಗ ಒಂದು ಪ್ಲೇಟಿಗೆ ತೆಗಿತಾ ಇದ್ದೀನಿ. ಮತ್ತು ನಾನು ಅದೇ ಫ್ರೈ ಪ್ಯಾನಿಗೆ 1 ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡು ಅದಕ್ಕೆ ನಾನಿವಾಗ ಡೆಸಿಕೇಟೆಡ್ ಕೋಕೋನಟ್ ಬರುತ್ತಲ್ವ, ಕಾಯಿ ಪೌಡ್ರು, ಅದನ್ನು 1 ಕಪ್ಪಷ್ಟು ನಾನು ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಇದನ್ನು ಒಂದು ಒಳ್ಳೆ ಅರೋಮ ಬರುವವರೆಗೂ ಇದನ್ನು ಫ್ರೈ ಮಾಡ್ಕೋಬೇಕು. ಫ್ಲೇಮ್ನ ನೀವು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಇದನ್ನು ಫ್ರೈ ಮಾಡ್ಕೊಳ್ಳಿ. ಇದು ಕೂಡ ಚೆನ್ನಾಗಿ ಫ್ರೈ ಆಯಿತು. ಒಂದು 2 ನಿಮಿಷ ನಾನು ಫ್ರೈ ಮಾಡ್ಕೊಂಡಿದ್ದೀನಿ. ಇದನ್ನು ಕೂಡ ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ತಾಯಿದ್ದೀನಿ. ಮತ್ತು ನಾನಿವಾಗ 1 ಸ್ಪೂನಷ್ಟು ನಾನು ತುಪ್ಪ ಹಾಕ್ಕೊಂಡು ಇದಕ್ಕೆ ನಾನಿವಾಗ ಗೋಧಿ ಹಿಟ್ಟನ್ನ ಹಾಕ್ತಾಯಿದ್ದೀನಿ. ಗೋಧಿ ಹಿಟ್ಟಲ್ಲ ಅಂದರೆ ರಾಗಿ ಹಿಟ್ಟಾದರೂ ಆಗುತ್ತೆ, ಎರಡರಲ್ಲೂ ಯಾವುದಾದ್ರೂ ಒಳ್ಳೆಯದು, ತುಂಬಾ ಚೆನ್ನಾಗಿ ಬರುತ್ತೆ ಉಂಡೆ. ನಾನಿವಾಗ ಗೋಧಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ಮನೆಯಲ್ಲೇ ಗೋಧಿನ ಚೆನ್ನಾಗಿ ವಾಶ್ ಮಾಡಿಕೊಂಡು ಪೌಡ್ರ್ ಮಾಡಿರುವಂತಹ ಈ ಗೋಧಿ ಹಿಟ್ಟು. ನೀವು ಶಾಪಿಂದ ತಂದರೆ ಅದರಲ್ಲಿ ಮೈದೆಲ್ಲ ಮಿಕ್ಸ್ ಇರುತ್ತೆ. ಈ ಥರ ನೀವು ಮನೆಯಲ್ಲಿ
ವಾಶ್ ಮಾಡಿಕೊಂಡು ಇದು ನೀವು ಅದನ್ನು ಮಿಲ್ಲಿಗೆ ಹಾಕ್ಬಿಟ್ಟು ಪೌಡ್ರ್ ಮಾಡಿಕೊಂಡು ಅಂತಹ ಗೋಧಿ ಹಿಟ್ಟನ್ನು ತಗೋಬೇಕು. ಇದನ್ನು ಕೂಡ ಹಂಗೆ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು. ರೋಸ್ಟ್ ಮಾಡುವಾಗ ಏನು ಮಾಡಬೇಕಂದ್ರೆ ಮಧ್ಯ ಮಧ್ಯ ಇದಕ್ಕೆ ಒಂದೊಂದು ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಇದನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ. ಒಂದು 1/4 ಕಪ್ಪಷ್ಟು ತುಪ್ಪನ ಹಾಕ್ಕೋಬೇಕು. ಅಂದರೆ 4 ಸಲ ಇದಕ್ಕೆ ತುಪ್ಪ ಹಾಕ್ಕೊಂಡು ಇದನ್ನು ಕಲರ್ ಚೇಂಜ್ ಆಗಿ ಒಂದು ಒಳ್ಳೆ ಅರೋಮಾ ಬರುವವರೆಗೂ ಇದನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು. ರೋಸ್ಟ್ ಆದ ನಂತರ ಅಂದರೆ ಫ್ರೈ ಆದ ನಂತರ ಒಂದು ಕಲರ್ ಚೇಂಜ್ ಆದ ನಂತರ ಇದಕ್ಕೆ ಹಾಲಿನ ಪುಡಿ 1 ಕಪ್ಪಷ್ಟು ಹಾಕ್ಕೋಬೇಕು. ಹಾಲಿನ ಪುಡಿನ ಜಾಸ್ತಿ ಹಾಕಿದಷ್ಟು ತುಂಬಾ ಚೆನ್ನಾಗಿರುವಂಥ ಒಂದು ಟೇಸ್ಟ್ ಬರುತ್ತೆ ಈ ಲಡ್ಡುಗೆ. ನಾನಿವಾಗ ಹಾಲಿನ ಪುಡಿ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ. ಹಾಲಿನ ಪುಡಿ ಕೂಡ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ಅದುವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದನ್ನು ಲೋ ಫ್ಲೇಮಲ್ಲೇ ಇಟ್ಟು ನೀವು ಫ್ರೈ ಮಾಡ್ಕೋಬೇಕು. ಅಂದರೆ ಈ ಹಾಲಿನ ಪುಡಿ ಇದೆಯಲ್ವ ಬೇಗನೆ ಬ್ಲ್ಯಾಕ್ ಹೋಗ್ಬಿಡುತ್ತೆ. ಅದಕ್ಕೋಸ್ಕರ ಲೋ ಫ್ಲೇಮಲ್ಲಿ ಇದನ್ನು ನೀವು ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಒಂದು ಒಳ್ಳೆ ಅರೋಮ ಬರೋವರೆಗೂ ಇದನ್ನು ಫ್ರೈ ಮಾಡ್ಕೊಂಡು ಇವಾಗ ನಾನು ಇದನ್ನು ಪ್ಲೇಟಿಗೆ ಹಾಕಿ ತಣ್ಣಗಾಗೋಕ್ಕೆ ಇಡ್ತಾ ಇದ್ದೀನಿ. ಇವಾಗ ನಾವು ಆವಾಗಲೇ ಫ್ರೈ ಮಾಡಿರುವಂತಹ ನಟ್ಸ್ ಮತ್ತು ಫ್ರೂಟ್ಸ್ ಎಲ್ಲ ಇದೆಯಲ್ಲ, ಡ್ರೈ ಫ್ರೂಟ್ಸ್ ಎಲ್ಲ ಇದೆಯಲ್ಲ, ಅದನ್ನೆಲ್ಲ ನಾನಿವಾಗ ಮಿಕ್ಸಿ ಜಾರಿಗೆ ನಾನು ಹಾಕ್ತಾಯಿದ್ದೀನಿ. ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಇದನ್ನು ಕ್ರಷ್ ಮಾಡ್ಕೋಬೇಕು. ಅಂದರೆ ಪೌಡ್ರ್ ಮಾಡೋಕ್ಕೆ ಹೋಗಬೇಡಿ. ಅಂದರೆ ಇದೊಂದು ಸ್ವಲ್ಪ ಪಲ್ಸ್ ಮೋಡಲ್ಲಿಟ್ಟು ಇದನ್ನು ನೀವೇನು ಮಾಡಬೇಕಂದ್ರೆ ಕ್ರಷ್ ಮಾಡ್ಕೋಬೇಕು. ನೋಡಿ ನಾನಿವಾಗ ಕ್ರಷ್ ಮಾಡ್ಕೊಂಡು ತಂದಿದ್ದೀನಿ. ಇದು ಪೌಡ್ರ್ ಮಾಡಿಕೊಂಡ್ರೆ ಏನಾಗುತ್ತೆ, ತುಂಬಾ ನೈಸ್ ಥರ ಆಗಿ ತಿನ್ನೋಕ್ಕೊಂಥರ ಬಾಯಲ್ಲೆಲ್ಲ ಅಂಟ್ಕೊಂಡಂಗೆ ಆಗುತ್ತೆ. ಪೌಡ್ರ್ ಮಾಡೋಕ್ಕೆ ಹೋಗ್ಬೇಡಿ, ಕ್ರಷ್ ಮಾಡ್ಕೊಳ್ಳಿ. ಆಮೇಲೆ ನಾನು ಆವಾಗಲೇ ಮಾಡಿರುವಂಥ ಪೌಡ್ರು ಎಲ್ಲ ಇದೆಯಲ್ವ, ಹಾಲಿನ ಪುಡಿ ಮತ್ತು ಇದು ಅದನ್ನು ಕೂಡ ಇದಕ್ಕೆ ಹಾಕ್ಕೊಂಡಿದ್ದೀನಿ. ಎಲ್ಲನ ಹಾಕ್ಕೊಂಡು ಇದಕ್ಕೆ 1 ಕಪ್ಪಷ್ಟು ಬೆಲ್ಲ ಪೌಡ್ರ್ ಬರುತ್ತಲ್ಲ, ಬೆಲ್ಲ ಪೌಡ್ರನ್ನ ನಾನಿವಾಗ ಇದಕ್ಕೆ 1 ಕಪ್ಪಷ್ಟು ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಇದನ್ನು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿದ ನಂತರ ಇದಕ್ಕೆ ಒಂದು 4 ಸ್ಪೂನಷ್ಟು ತುಪ್ಪನ ಹಾಕ್ಕೋಬೇಕು. ಹಾಕ್ಕೊಂಡು ಮತ್ತೆ ಕೂಡ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅಂದರೆ ನಾವು ಮಾಡಿರುವಂಥ ಪೌಡ್ರು ತುಪ್ಪ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗೋವರೆಗೂ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿದ ನಂತರ ಇದಕ್ಕೆ ಒಂದು ಅರ್ಧ ಕಪ್ಪಷ್ಟು ಹಾಲನ್ನ ಸ್ವಲ್ಪನೇ ಒಂದು 2 ಸ್ಪೂನಷ್ಟು ಹಾಕ್ಕೊಂಡು ಇದನ್ನು ನೀವು ಕಲಿಸ್ಕೋಬೇಕು. ಅಂದರೆ ಉಂಡೆಗೆ ನಮಗೆ ಎಷ್ಟು ಗಟ್ಟಿ ಉಂಡೆ ಮಾಡೋಕ್ಕೆ ಬರುವಷ್ಟು ಗಟ್ಟಿಗೆ ನೀವು ಇದನ್ನು ಕಲಿಸ್ಕೋಬೇಕು. ಅಂದರೆ ಇದಕ್ಕೆ ಟೋಟಲಾಗಿ ಒಂದು ಅರ್ಧ ಕಪ್ಪಷ್ಟು ಹಾಲು ಸಾಕಾಗುತ್ತೆ. ಇವಾಗ ನಾನು ಅರ್ಧ ಕಪ್ಪಷ್ಟು ಹಾಲನ್ನ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೋಡಿ ಸ್ವಲ್ಪನೇ ಹಾಕ್ಕೊಂಡು ಇವಾಗ ಪರ್ಫೆಕ್ಟಾಗಿ ಕಲಿಸ್ಕೊಂಡಿರೋಂತಹ ಉಂಡೆದು ಪೌಡ್ರು ರೆಡಿಯಾಗಿದೆ. ಆಮೇಲೆ ಕೈಗೆ ಇವಾಗ ಒಂದು ಸ್ವಲ್ಪ ತುಪ್ಪನ ಸವರ್ಕೊಂಡು ನಾನಿವಾಗ ಉಂಡೆ ಕಟ್ತಾಯಿದ್ದೀನಿ. ಅಂದರೆ ನಮ್ಮ ಕೈಗೆಲ್ಲ ಅಂಟ್ಕೋಬಾರ್ದು ಅಂತ ಹೇಳಿ ನಾನು ಕೈಗೆ ಒಂದು ಸ್ವಲ್ಪ ತುಪ್ಪ ಸವರ್ಕೊಂಡಿದ್ದೀನಿ. ನೀವಿಲ್ಲ ಅಂದರೆ ಇದನ್ನು ಸ್ಕಿಪ್ ಮಾಡ್ಕೋಬೋದು. ಅದೇ ಥರ ಬರೀ ಹಂಗೇ ನೀವು ಉಂಡೆನ ಕಟ್ಕೋಬೋದು. ಆಮೇಲೆ ಈ ಉಂಡೆನ ಡೈಲಿ ಒಂದು ಬೆಳಿಗ್ಗೆ ನೀವು ತಿಂದರೆ ಸ್ಕಿನ್ನು ತುಂಬಾ ಗ್ಲೋ ಆಗುತ್ತೆ. ಆಮೇಲೆ ಏರ್ ಫಾಲೆಲ್ಲ ಆಗುತ್ತಲ್ಲ, ಅಂಥ ಏರ್ ಫಾಲೆಲ್ಲ ಇದರಲ್ಲಿ ಸ್ಟಾಪ್ ಆಗುತ್ತೆ. ಮಕ್ಕಳಿಗೆಲ್ಲ ವೆಯ್ಟ್ ಲಾಸ್ ಆಗ್ತಾ ಇದೆಯಂದರೆ ಅವರು ದಪ್ಪಗಾಗಬೇಕಂದ್ರೆ ಇದನ್ನು ಡೈಲಿ ನೀವು 1ರಿಂದ 2 ಆದರೂ ನೀವು ಮಕ್ಕಳಿಗೆ ಕೊಟ್ಟರೆ ಮಕ್ಕಳೆಲ್ಲ ತುಂಬಾ ಸ್ಟ್ರಾಂಗಾಗಿ ಹೆಲ್ದಿಯಾಗಿರುತ್ತೆ. ಇದು ಎನರ್ಜಿ ಬೂಸ್ಟರ್ ಕೂಡ, ತುಂಬಾ ನಮ್ಮ ಬಾಡಿಗೆ ಒಂದು ಎನರ್ಜಿ ಬೂಸ್ಟರ್ ಅಂತ ಹೇಳ್ಬೋದು. ಈ ಥರ ಲಡ್ಡು ಮಾಡಿಕೊಂಡು ನಾವು ಡೈಲಿ ತಿಂತಾಯಿದ್ರೆ ನಮ್ಮ ಯಾವುದೇ ಪ್ರಾಬ್ಲಮ್ಮು ಬರಲ್ಲ. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ ಇವತ್ತಿನ ವಿಡಿಯೋ. ಈ ವಿಡಿಯೋಗೆ ಒಂದು ಲೈಕ್ ಮತ್ತು ಶೇರ್ ಮಾಡೋಕ್ಕಂತೂ ಮರೀಲೇಬೇಡಿ ಫ್ರೆಂಡ್ಸ್. ಹೆಂಗಾಯಿತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ನೆಕ್ಸ್ಟ್ ಹೊಸ ರೆಸಿಪಿಯೊಂದಿಗೆ ಹೊಸ ವಿಡಿಯೋ ಜೊತೆ ಬರ್ತೀನಿ ಫ್ರೆಂಡ್ಸ್. ಬಾಯ್.